ವೆಲ್ಕಮ್ ಟು ಮಿಂಟೀಸ್ ಕಿಚನ್. ವೀಕ್ಷಕರೇ, ಇವಾಗ ನಾನು ಮಾಡ್ತಾ ಇರೋದು ರಾಗಿ ಮುದ್ದೆ. ಹೌ ಟು ಮೇಕ್ ರಾಗಿ ಮುದ್ದೆ. ಫಸ್ಟು ಗ್ಯಾಸ್ ಸ್ಟವ್ ಹಚ್ಕೊಳ್ಳಿ, ಪಾತ್ರೆ ಇಡಿ, ಆಮೇಲೆ 2 ಲೋಟ ನೀರು ಹಾಕಿ, ನೀರು ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮರಳುತ್ತಾ ಇರುತ್ತೆ. ಮರಳಿದ್ಮೇಲೆ ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಹಾಕಿದ್ಮೇಲೆ ಅದು ಒಂದು ಕುದಿ ಬರೋವರೆಗೂ ಕಾಯಿರಿ. ಆಮೇಲೆ ಚೆನ್ನಾಗಿ ಮರಳಿದ್ಮೇಲೆ ಈ ಕಪ್ಪಲ್ಲಿ 4 ಕಪ್ಪು ಹಿಟ್ಟು ಹಾಕಿ. ಮೂರು ಹಿಟ್ಟು ಹಾಕಿದ್ಮೇಲೆ ನೋಡ್ಕೊಳ್ಳಿ, ಬೇಕನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಕಬೇಕು. ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಕುದಿ ಬರಬೇಕು. ಹಿಟ್ಟು ಚೆನ್ನಾಗಿ ಬೇಯಬೇಕು. ಕುದಿಸ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡು ಈಗ ಅದನ್ನು ಫ್ಲೇಮಲ್ಲೇ ಇಟ್ಕೊಂಡು ತಿರುತ್ತಾ ಇರಬೇಕು ಸಣ್ಣಕ್ಕೆ. ಫ್ಲೇಮಲ್ಲೇ ಇರಬೇಕು, ಹೀಗೆ ತಿರುತ್ತಾನೇ ಇರಬೇಕು. ಹೀಗೆ ತಿರುವಿ ಚೆನ್ನಾಗಿ ತಿರುಗಬೇಕು. ಗಂಟಿಲ್ದಂಗೆ ತಿರುವಿ. ಫ್ಲೇಮಲ್ಲೇ ಇಟ್ಕೊಂಡು ತಿರುತ್ತಾ ಇರಬೇಕು. ಈಗ ಸಿಮ್ಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ತಿರುವಿದ ಮೇಲೆ ಒಂದು 5 ನಿಮಿಷ ಮುಚ್ಚಿಡಬೇಕು. ಒಂದು 5 ಮಿನಿಟ್ಸು ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡಿ. ಚೆನ್ನಾಗಿ ನಾದ್ಕೋಬೇಕು. ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಗಂಟಿಲ್ದಂಗೆ ನಾದ್ಕೊಂಡು ಆಮೇಲೆ ನೀರು ತಗೊಂಡು ಈ ಥರ ಮಾಡಿ ಈ ಥರ ಕಟ್ಟಿ. ಕೈನ ಹೆಚ್ಕೊಂಡು, ಬಿಸಿ ಇರುತ್ತೆ, ಕೈ ಬಿಸಿ ಆಗುತ್ತೆ, ಅದಕ್ಕೆ ಈ ಥರ ಹೆಚ್ಕೊಂಡು ಈ ಥರ ಮುದ್ದೆ ಕಟ್ಟಿ. ಪ್ರಿಯ ವೀಕ್ಷಕರೇ, 2 ಲೋಟ ನೀರಿಗೆ 4 ಕಪ್ಪು ರಾಗಿ ಹಿಟ್ಟು ಹಾಕಿ 4 ಮುದ್ದೆ ಆಗಿದೆ. ಮಾಡಿಕೊಂಡು ಊಟ ಮಾಡಿ. ತುಂಬ ಸುಲಭ ಮಾಡೋದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.